ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಅಂತ ರಾಜಣ್ಣ ಹೇಳಿಕೆಯ ವಿಚಾರವಾಗಿ ಬೆಳಗಾವಿಯಲ್ಲಿ ಪಿಡಬ್ಲ್ಯೂಡಿ ಸಚಿವ ಸತೀಶ್ ಜಾರಕಿಹೊಳಿ ರಿಯಾಕ್ಟ್ ಮಾಡಿದ್ದಾರೆ. ಅವರು ಹೇಳಿದ್ದಾರೆ, ನಾವು ಹೇಳಿದ್ದೀವಿ, ಅದು ಮುಗಿದೋಯ್ತು ಆ ಕತೆ. ಕ್ರಾಂತಿ ಮಾಡೋದು ಕ್ರಾಂತಿ ಬಿಡೋದು ವರಿಷ್ಠರ ಕೈಯಲ್ಲಿದೆ ಅಷ್ಟೇ. ಏನೇ ಆದ್ರೂ ಇದು ವರಿಷ್ಠರು ಮಾಡಬೇಕು, ನಾವು ಒಂದು ಪಾರ್ಟಿ ಅಷ್ಟೇ, ನಮ್ ಕೈಯಲ್ಲಿ ಏನಿದೆ ಅದು ವರಿಷ್ಠರು ಮಾಡ್ತಾರೆ. ಕ್ರಾಂತಿ ಮಾಡೋದು ಬಿಡೋದು ವರಿಷ್ಠರ ಕೈಯಲ್ಲಿದೆ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ರಿಯಾಕ್ಟ್ ಮಾಡಿದ್ದಾರೆ. ನಿನ್ನೆ ಮೊನ್ನೆ ಅಷ್ಟೇ ರಾಜಣ್ಣ ಅವರು ಹೇಳಿದ್ರು, ಕೆಪಿಸಿಸಿ ಅಧ್ಯಕ್ಷರಾಗ್ತಾರೆ ಮುಂದಿನ ದಿನಗಳಲ್ಲಿ, ಸತೀಶ್ ಅವರೇ ಕೆಪಿಸಿಸಿ ಅಧ್ಯಕ್ಷರಾಗ್ತಾರೆ, ನೋಡ್ತಾ ಇರಿ ಅಂತ ಹೇಳಿ ಒಂದು ಬಾಂಬ್ ಹಾಕಿದ್ರು. ಹಾಗಾಗಿ ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿರುವಂತದ್ದು. ಅವ್ರು ಹೇಳಿದ್ದಾರೆ, ನಾವು ಹೇಳಿದ್ದೀವಿ, ಅದು ಮುಗಿದೋಯ್ತು. ಕ್ರಾಂತಿ ಮಾಡೋದು ಬಿಡೋದು ವರಿಷ್ಠರ ಕೈಯಲ್ಲಿದೆ, ಮುಂದಿನ ದಿನಗಳಲ್ಲಿ ನೋಡೋಣ. ಸೆಪ್ಟೆಂಬರ್ ಅಲ್ಲಿ ಕ್ರಾಂತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ, ಅದು ಅವಾಗ ನೋಡೋಣ. ಇನ್ನು ಏನೇ ಇದ್ರೂ ಕೂಡ ವರಿಷ್ಠರಷ್ಟೇ ಮಾಡಬೇಕು, ನಮ್ಮ ಕೈಯಲ್ಲಿ ಏನಿದೆ, ನಾವು ಒಂದು ಪಾರ್ಟಿ ಅಷ್ಟೇ ಅಂತ ಹೇಳಿ ಬೆಳಗಾವಿಯಲ್ಲಿ ಪಿಡಬ್ಲ್ಯೂಡಿ ಸಚಿವ ಸತೀಶ್ ಜಾರಕಿಹೊಳಿ ರಿಯಾಕ್ಟ್ ಮಾಡಿದ್ದಾರೆ. ಇತ್ತೀಚೆಗಷ್ಟೇ ರಾಜಣ್ಣ ಅವರು ಹೇಳಿಕೆ ಕೊಟ್ಟಿದ್ರು, ಸತೀಶ್ ಜಾರಕಿಹೊಳಿ ಇನ್ನೇನು ಮುಂದಿನ ದಿನಗಳಲ್ಲಿ ಕೆಪಿಸಿಸಿ ಅಧ್ಯಕ್ಷರಾಗ್ತಾರೆ, ನೋಡ್ತಾ ಇರಿ ಅಂತ. ಸೆಪ್ಟೆಂಬರ್ ಅಲ್ಲಿ ಕ್ರಾಂತಿ ಆಗುತ್ತೆ, ಅದೊಂದು ವಿಚಾರ ಒಂದು ಕಡೆ. ಅದರಲ್ಲೂ ಕೂಡ ಕಾಂಗ್ರೆಸ್ನಲ್ಲೇ ಆಗುತ್ತೆ ಅಂತ ನಾನೇನು ಹೇಳಿಲ್ವಲ್ಲ, ಬಿಜೆಪಿಯಲ್ಲೂ ಬದಲಾವಣೆ ಬರಬಹುದು ಅಂತ ಹೇಳಿ ಮತ್ತೆ ಹೇಳಿಕೆ ಕೊಟ್ರು. ಮೊದಲು ಹೇಳಿದ್ದು ಕಾಂಗ್ರೆಸ್ ನಲ್ಲಿ ಕ್ರಾಂತಿ ಆಗುತ್ತೆ, ಕಾಂಗ್ರೆಸ್ ಅಲ್ಲಿ ಬದಲಾವಣೆ ಆಗುತ್ತೆ ಅಂತ ಹೇಳಿ, ಅದು ಸೆಪ್ಟೆಂಬರ್ ನಲ್ಲಿ. ಅದಾದ ಬಳಿಕ ಹೇಳಿದ್ದು, ನಾನು ಕೇವಲ ಕಾಂಗ್ರೆಸ್ ಅಂತ ಹೇಳಿಲ್ಲ, ಬಹುಶಃ ಬಿಜೆಪಿಯಲ್ಲೂ ಆಗ್ಬೋದಲ್ವಾ, ನಮ್ಗೇನಾದ್ರೂ ಗೊತ್ತಿದ್ಯಾ? ಬಿಜೆಪಿಯಲ್ಲೂ ಒಂದಷ್ಟು ಬದಲಾವಣೆ ಆಗುತ್ತೆ ಅಂತ ಚರ್ಚೆ ನಡೀತಾ ಇದೆ. ಅದು ರಾಜ್ಯಾಧ್ಯಕ್ಷರಿರ್ಬೋದು ಅಥವಾ ವಿಪಕ್ಷ ನಾಯಕ ಇರ್ಬೋದು. ಈ ಒಂದು ಬದಲಾವಣೆಗಳ ಚರ್ಚೆ ಕೂಡ ನಡೀತಾ ಇದೆ, ಬಹುಶಃ ಇದರಲ್ಲೂ ಬದಲಾವಣೆ ಬರಬಹುದು ಅಂತ ಹೇಳಿ ಹೇಳಿಕೆ ಕೊಟ್ಟಿದ್ರು. ಅದರ ಜೊತೆಗೆ ಸತೀಶ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗ್ತಾರೆ ಅಂತ ಹೇಳಿಕೆ ಕೊಟ್ಟಿದ್ರು. ಇದೇ ಸಂಬಂಧಪಟ್ಟಂತೆ ಇದೀಗ ಸತೀಶ್ ಜಾರಕಿಹೊಳಿ ರಿಯಾಕ್ಟ್ ಮಾಡಿದ್ದಾರೆ. ವರಿಷ್ಠರಿದ್ದಾರೆ, ಅವ್ರು ನೋಡ್ತಾರೆ. ಕ್ರಾಂತಿ ಮಾಡೋದು ಬಿಡೋದು ಎಲ್ಲ ವರಿಷ್ಠ ಕೈಯಾಗಿದೆ, ನಮ್ಮ ಕೈಯಲ್ಲಿ ಏನಿಲ್ಲ. ಅವರು ಬದಲಾವಣೆ, ಯಾಕಂದ್ರೆ ಮುಂದಿನ ಚುನಾವಣೆ ದೃಷ್ಟಿಯಲ್ಲಿ ಇಟ್ಕೊಂಡು ಇಲ್ಲ, ಅದು ಏನು ಮಾಡ್ರು ಬಿಡಿ. ಸೊ ಅವರೇ ನಾವು ಹತ್ರ ಇಲ್ಲ, ಒಂದು ಪಾರ್ಟಿ ಅಷ್ಟೇ. ಹೀಗಾಗಿ ಅವರು ಕೂಡ ಮಾಡ್ತಿದ್ದಾರೆ. ಸೊ ಹೀಗಾಗಿ ಮುಂದಿನ ಸರಿ ಸತೀಶ್ ಜಾರಕಿಹೊಳಿ ಅವರ ಮೇಲೆ ಕೂಡ ಸಾಕಷ್ಟು ಜವಾಬ್ದಾರಿ ಬರುವಂಥದ್ದು, ಬಹಳ ಮಹತ್ವ ಅನ್ನುವಂಥದ್ದು ನಿಮ್ಮ ದೃಷ್ಟಿಯಲ್ಲಿ ಇದೆ. ಅದಕ್ಕಾಗಿ ಇನ್ನು ಅದೇ ಹೇಳಿದ್ರಲ್ಲ, ಅದೆಲ್ಲ ವಯಸ್ಸಿಗೆ ಬಿಟ್ಟಿದ್ದು ಸರ್, ಈಗ ಕಾಯ್ಬೇಕಷ್ಟೇ ನಾವು.